ಅಂತ ನಾವು ವಿಶೇಷವಾಗಿ ಹಿಂದೆಲ್ಲ ಹಿರಿಯರು ಮಾಡ್ಕೊಂಬರ್ತಿದ್ರು. ಈ ಸಲ ನಾವು ಈ ನಮ್ಮ ಊರಿನಲ್ಲಿ ಅಕ್ಕಪಕ್ಕದ ಊರಿನಲ್ಲಿ ಹೇಳಿ ಅಥವಾ ನಾವೆಲ್ಲ ಕ್ಲೀನಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಥವಾ ಮುಂದಿನ ಇನ್ನು ಇದೇ ಪೀಳಿಗೆ ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ಇದನ್ನು ಯಾವುದೇ ಜಾತಿ ವೇತ ಅಥವಾ ಏನೋ ಚಿಕ್ಕಪಟ್ಟ ಸಣ್ಣವು ವ್ಯತ್ಯಾಸ ಬಂದ್ರೂ ಊರಿನ ಜನ ಅಥವಾ ನಮ್ಮ ಹಿರಿಯರು ಚಿಕ್ಕರು ಅಥವಾ ನಮ್ಮ ಪೂಜಾರಪ್ಪರುಗಳು ಏನೇ ವ್ಯತ್ಯಾಸ ಬರುತ್ತೆ ಊರಂದಮೇಲೆ ಅದನ್ನು ಅನ್ವಯಿಸ್ಕೊಂಡು ಮುಂದೆ ಇದೇ ಥರ ಅಕ್ಕಪಕ್ಕ ನಮ್ಮ ಗೌಡ್ರುಗಳು ಅಥವಾ ಇಲ್ಲಿ ನಮ್ಮ ಅಕ್ಕಪಕ್ಕ ನಮ್ಮ ಮಸರಕುಂಟೆ ಇವರೆಲ್ಲ ಸೇರಿ ಇದೇ ಥರ ಮುಂದೆ ಇದೇ ವಿಶೇಷವಾಗಿ ನಡೆಸ್ಕೊಂಡು ಹೋಗಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ. ಗ್ರಾಮಕ್ಕೆ ನಮಗೆ ಈಗ ಈ ಥರ ನಾವು ನಡ್ಕೊಂಡು ಹೋದರೆ ಶ್ರೀನಿವಾಸು ಈ ಥರ ಆದರೆ ನಾವು ಒಂದು ಸೈಡು ನಾವು ಒಂದು ಸ್ವಲ್ಪ ಸೀಟ್ ಹಾಕೋ ವ್ಯವಸ್ಥೆ ಮಾಡಿಸ್ಬೇಕಾಗುತ್ತೆ. ಮಳೆ ಬಂತಂದರೆ ಊಟಕ್ಕೆ ಹಾಕೋ ವ್ಯವಸ್ಥೆ ತೊಂದರೆ ಆಗುತ್ತೆ. ಮುಂದೆ ಇದೇ ಥರ ಒಂದು ಸೈಡು ಸೀಟ್ ಹಾಕೋಂಥ ವ್ಯವಸ್ಥೆ ಅಭಿವೃದ್ಧಿ ಮಾಡ್ಬೇಕಂತ ನಮ್ಮ ಹಿರಿಯರು ಅಥವಾ ನಮ್ಮ ಅಕ್ಕಪಕ್ಕ ಇವರೆಲ್ಲ ಕೇಳ್ಕೊತಾ ಇದ್ದೀವಿ. ಇದನ್ನು ಮಾಡಿಸ್ಬೇಕೆಲ್ಲ ಸೇರಿ ನಾವು ಒಂದು ಸೈಡ್ ಆದರೂ ಒಂದು 50-60 ಜನ ಕೂತ್ಕೊಂಡು ಊಟ ಮಾಡೋಂಗೆ ಇದು ನಿಲ್ಲಬಾರ್ದು. ಯಾವುದೇ ಕಾರಣಕ್ಕೂ ಏನೇ ಗೊಂದಲ ಬಂದರೂ ನಿಲ್ಲಬಾರ್ದು. ಆ ಥರ ನಾವು ಸಹಕರಿಸ್ಬೇಕು. ಅದು ದೇವರಲ್ಲಿ ಕೇಳ್ಕೊಂಬಂದಿದೆ. ನಾವು ಯಾರೇ ತಪ್ಪು ಮಾಡಿರಲಿ ಅದು ಎಂಥದೇ ಆಗಿರಲಿ. ಶ್ರೀನಿವಾಸ್ ಅಂತ ಮೊಸರುಕುಂಟೆ ತಾವರೆಕೆರೆ ಗ್ರಾಮ ಪಂಚಾಯತಿ ಮೆಂಬರು. ಈ ಪುರ್ಲಹಳ್ಳಿ ಭೂತಪ್ಪಂದು ಇವತ್ತು ಕಾರ್ತಿಕ ಮಾಸದ ವಿಜೃಂಭಣೆಯನ್ನು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಪ್ರತಿ ವರ್ಷ ಸಮೇತ ಈ ಕಾರ್ತಿಕ ಮಾಸದಲ್ಲಿ ಸಾಮೂಹಿಕವಾಗಿ ಊರಲ್ಲಿ ಪೂಜಾ ಕಾರ್ಯಕ್ರಮ ಏರ್ಪಡಿಸುತ್ತಾರೆ. ಇಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲದೆ ಒಗ್ಗೂಡಿ ಈ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇನ್ನು ಮುಖ್ಯವಾದ ವಿಷಯ ಅಂದರೆ ಇಲ್ಲಿ ಅನ್ನಸಂತರ್ಪಣೆಯನ್ನು ಸಹ ಈ ವರ್ಷ ಮಾಡ್ತಿದ್ದಾರೆ. ಕಾರಣ ಭಕ್ತರು ಬಂದು ಪೂಜೆ ಮಾಡಿಸ್ಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅನ್ನದಾಹೋತ್ಸವವನ್ನು ಮಾಡಿಕೊಂಡು ಹೋಗೋಂಥ ವಿಚಾರವಾಗಿ ಮಾಡಿದ್ದಾರೆ. ಈ ಭೂತಪ್ಪನ ಮಹಿಮೆ ಏನಪ್ಪ ಅಂದರೆ ಬೇಡದಂಥ ಭಕ್ತನಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಏನೇ ಕಷ್ಟ ಕಾರ್ಪಣ್ಯ ಇರ್ಬೋದು ಬಂದು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಮಂದ್ಯಕ್ಕಾದರೆ ಬೇಡದಂಥ ಬೇಡಿಕೆಗಳೆಲ್ಲವೂ ಈಡೇರ್ತವೆ. ಆದ ಕಾರಣ ಈ ಭೂತಪ್ಪನ ದೊಡ್ಡನೇ ಭೂತಪ್ಪ ಅಂತ ಹೇಳ್ತಾರೆ. ಅಂದರೆ ಎಲ್ಲ ದೇವರುಗಳಿಗೂ ದೊಡ್ಡವನು ಅಂದರೆ ನಮ್ಮ ಭೂತಪ್ಪಗಳೆಲ್ಲ ಇವರೇ ದೊಡ್ಡವರು. ಮ್ಯಾಗಳಗುಡಿ ಭೂತಪ್ಪಕ್ಕಿಂತ ಪುರ್ಲಹಳ್ಳಿ ಭೂತಪ್ಪನೇ ದೊಡ್ಡವನು ಅಂತ ಹೇಳಿ ಎಲ್ಲ ಇದು ಮಾಡ್ತಾರೆ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ರತ್ನಮ್ಮ, ನಿವೃತ್ತ ತಹಶೀಲ್ದಾರು, ತುಮಕೂರು. ಶಿರಾ ತಾಲೂಕು ಗೌಡಗೆರೆ ಹೋಬಳಿ ಪುರ್ಲಹಳ್ಳಿ ಗ್ರಾಮದ ಭೂತಪ್ಪ ಅಂದರೆ ನಮ್ಮ ಜಿಲ್ಲೆಯಾದ್ಯಂತ ಹೆಸರುವಾಸಿಯಾಗಿರೋಂಥ ದೇವಸ್ಥಾನ ಇದು. ಪುರಾತನ ಕಾಲವಾದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಭಕ್ತಾದಿಗಳು ಸುಮಾರು ಜನ ಬಂದು ಇಲ್ಲಿ ಅವರವರ ಕಷ್ಟಗಳನ್ನ ನಿವಾರಿಸ್ಕೊಂಡು ಅವರು ಈ ಸನ್ನಿಧಿಗೆ ಒಂದು ಹೆಸರು ತರ್ತಾ ಇದ್ದಾರೆ. ಎಲ್ಲ ಕಡೆಯಿಂದನೂ ನಮಗೆ ಈ ದೇವಸ್ಥಾನ ಅಂದರೆ ಸುತ್ತಮುತ್ತ ಹಳ್ಳಿಯೆಲ್ಲ ಇಲ್ಲಿ ಜಿಲ್ಲೆಯಾದ್ಯಂತ ಎಲ್ಲ ಕಡೆನೂ ಗೊತ್ತಾಗಿರೋಂಥ ವಿಶೇಷವಾದ ದೇವಸ್ಥಾನ. ಜೊತೆಗೆ ಇಲ್ಲಿ ಯಾವ ಕಷ್ಟ ಇದೆ ಅಂತಂದ್ರೂ ಭಕ್ತಾದಿಗಳು ಬಂದು ಅವ್ರವ್ರ ಕಷ್ಟ ತೀರಿಸ್ಕೊಂಡು ಅವ್ರವ್ರ ಹರಕೆನೂ ತೀರಿಸಿ ಚೆನ್ನಾಗಿ ಎಲ್ಲ ಅವರವರು ಯಾವ ಥರ ಅವ್ರ ಹರಕೆ ಮಾಡ್ಕೊಂಡಿರ್ತಾರೆ ಮನಸ್ಥಿತಿನಲ್ಲಿ ಆ ಥರ ಅವ್ರಿಗೆ ನೆರವೇರಿಸ್ಕೊಂಡು ಈ ಮಾಡಿರ್ತಕ್ಕಂಥ ದೇವಸ್ಥಾನ. ಇದನ್ನು ಮುಂದುವರಿಸ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಹಿಂದಿನ ಕಾಲದಿಂದ ಇವತ್ತಿನವರೆಗೂ ಮುಂದುವರಿಸ್ಕೊಂಡು ಈಗಿನ ಪೀಳಿಗೆನೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ಗೌಡರಾಗಿ ಈ ದೇವಸ್ಥಾನನ ಮುನ್ನಡೆಸ್ಕೊಂಡು ಬರ್ತಿದ್ರು. ಈಗಲೂ ಮಕ್ಕಳು ಮೊಮ್ಮಕ್ಕಳು ಆದಿಯಾಗಿ ಎಲ್ಲರೂ ಆ ದೇವಸ್ಥಾನಕ್ಕೆ ಸಹಕರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ವಿಶೇಷ. ಈ ದೇವಸ್ಥಾನದಲ್ಲಿ ರಾತ್ರಿ ಹೊತ್ತು ಜನ ಎಲ್ಲ ಬಂದು ಮಲ್ಕೊಂಡು ನಮಗೆ ಒಳ್ಳೆಯದಾಯಿತು ಅಂತ ಹೇಳಿ ಸಾವಿರಾರು ಜನ ಬಂದು ಹೋಗ್ತಾ ಇರೋದು ನಮಗೆ ಇನ್ನೂ ಖುಷಿಯಾಗುತ್ತೆ. ಉಗಾದಿ ಹಬ್ಬ ಬೆಳಿಗ್ಗೆ ವರ್ಷದಡ್ಕಿನ ದಿವಸ ವಿಶೇಷವಾದ ಪೂಜೆನೂ ನಡೆಯುತ್ತೆ, ಜಾತ್ರೆನೂ ನಡೆಯುತ್ತೆ. ಏಳ್ನಾರಿಗೆ ದುರ್ಗಿಯವರು ಬರ್ತಾರೆ ಅಂದ್ಬಿಟ್ಟು ಅವತ್ತು ರಾತ್ರಿ ಇಡೀ ಜನ ಒಬ್ಬರು ಮನುಷ್ಯರು ಕೂಡ ಇರ್ದಂಗೆ ಹೋಗಿರ್ತಾರೆ. ಇದು ಸತ್ಯ ಸಂಗತಿಯಾದ ವಿಷಯ. ಇದನ್ನು ನಾನು ನಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂಥ ನಮ್ಮ ತಾಲೂಕು ನಮ್ಮ ತಾವರೆಕೆರೆ ಗ್ರಾಮಕ್ಕೆ ಸೇರಿದಂಥ ಪುರ್ಲಹಳ್ಳಿ ದೇವಸ್ಥಾನ ತುಂಬ ವಿಶೇಷವಾಗಿರೋ ನನಗೆ ಖುಷಿ ಅನ್ನಿಸ್ತೈತೆ. ಎಲ್ಲರೂ ಸಹಕರಿಸಿ ಇನ್ನು ಮುಂದೆ ಇದೇ ಥರನೇ ಜಾತ್ರೆ ಎಲ್ಲನೂ ನಡ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊಳ್ತೀನಿ. ವಿಶೇಷವಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಸ್ವಾಮಿಯ ಉತ್ಸವವನ್ನು ರಚಿಸಿ ಹಾಗೂ ಅನ್ನಸಂತರ್ಪಣೆಯನ್ನು ಕೂಡ ಮಾಡಿ ಜನಗಳಿಗೆ ತುಂಬ ಇವತ್ತು ಸಂತೋಷವಾಗಿದೆ. ಈ ದೇವರ ಮಹಿಮೆ
ಭಾಳ ಅಗಾಧವಾದಂಥದ್ದು. ಒಂದು ದಿನದ್ದು 2 ದಿನದ್ದಲ್ಲ, ಸುಮಾರು ಶತಮಾನಗಳಿಂದ ಕೂಡ ಈ ದೇವರ ಮಹಿಮೆ ಭಾಳ ಪ್ರಸಿದ್ಧವಾದಂಥ ದೇವಸ್ಥಾನ ಇದು. ಪುರ್ಲಹಳ್ಳಿ ಭೂತ ಅಂತ ಅಂದರೆ ಕೇವಲ ಪುರ್ಲಹಳ್ಳಿಯಲ್ಲ, ಪ್ರತಿಯೊಂದು ಊರಿನಲ್ಲಿ ಕೂಡ ಅವರ ಜಮೀನಿನಲ್ಲಿ ಒಂದು ಬೆಲುವನ್ನಿಟ್ಕೊಂಡು ಪುರ್ಲಹಳ್ಳಿ ಭೂತ ಅಂತಂದು ಇದಕ್ಕೆ ಪೂಜೆ ಮಾಡ್ತಕ್ಕಂಥ ಸಹಸ್ರಾರು ಭಕ್ತರು ಇದ್ದಾರೆ. ಇದರ ಮಹಿಮೆ ಏನು ಅಂದರೆ ಇದು ಬಹಳ ತುಂಬ ಪ್ರಸಿದ್ಧವಾದಂಥ ದೇವರು. ಅಕ್ಕಪಕ್ಕದ ಜಿಲ್ಲೆಗಳು ತಾಲ್ಲೂಕುಗಳಿಂದ ಕೂಡ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ. ಇದರ ಮಹಿಮೆ ಪೂರ್ವದಲ್ಲಿ ಇದೆ. ಪುರ್ಲಹಳ್ಳಿ ಭೂತ ಇದೆ ಮೂಲ. ಆ ಮೇಲ್ಗಡೆ ಇರೋವಂಥದ್ದು ಅದು ಮಧ್ಯದಲ್ಲಿ ಬಂದಂಥ ದೇವಸ್ಥಾನ ಅಂತ ಅಂದರೆ ಜುಂಜಪ್ಪ ಅವರು ಪಶುಪಾಲನೆ ಮಾಡ್ತಾಯಿದ್ದ. ಅವನು ಬರಗಾಲ ಬಂದಾಗ ಆ ಪಶುಗಳನ್ನು ಮೇವಿಗಾಗಿನ ಈ ಹೊಸದುರ್ಗ ತಾಲೂಕಿನಲ್ಲಿ ಒಂದು ತಾಳ್ಳೆ ಅಂತ ಊರಿದೆ. ಆ ಊರಿಗೆ ಅಲ್ಲಿ ಹುಲ್ಗಾವಲಿದೆ ಅಂತಂದು ಹೊಡ್ಕೊಂಡು ಹೋದಾಗ ಅಲ್ಲಿ ಹುಲ್ಲು ಭಾಳ ಚೆನ್ನಾಗಿ ಬೆಳೆದಿತ್ತು. ಆ ಹುಲ್ಗಾವಲು ಒಬ್ಬಳು ಮಹಿಳೆ ಅಂದರೆ ತಾಳಿ ದುರ್ಗಿ ಅಂತಂದು ಕರೀತಾರೆ ಆಕೆನ. ಅವರ ಹುಲ್ಗಾವಲಿಗೆ ಬಿಟ್ಟಾಗ ಅವರು ಮೇಯಿಸ್ತಾ ಸಂತೋಷವಾಗಿ ಕುತ್ಕೊಂಡಿರುವಾಗ ಅವರ ಹುಲ್ಗಾವಲಿಗೆ ಬಂದಿದ್ದ ಅಂತಂದು ಅಟ್ಯಾಕ್ ಮಾಡ್ತಾಳೆ. ಆಗ ಇವನಿಗೆ ಬಯಲಿಗೆ ಆಗಲ್ಲ ಜುಂಜಪ್ಪಗೆ. ಹಾಗೆ ಮಾಡ್ತಾನೆ, ಸುತ್ತಮುತ್ತಲು ದೇವರುಗಳನ್ನೆಲ್ಲ ಜ್ಞಾಪಿಸ್ಕೊಳ್ತಾನೆ, ನನ್ನ ರಕ್ಷಣೆ ಮಾಡಿರಿ ಅಂತಂದು. ಯಾವ ದೇವರುಗಳು ಹೋದ್ರು ನನಗೆ ಬಯಲಿಗೆ ಆಗಲ್ಲ ಅಂತ ಹೇಳ್ತಾರೆ. ಪುರ್ಲಹಳ್ಳಿ ಭೂತ ನೀನಾದ್ರೂ ಕಾಪಾಡಪ್ಪ ಅಂತ ಅಂದಾಗ ಕೊನೆಯಲ್ಲಿ ಇವನು ಒಂದು ಬೇಟೆಗೂ ಇಳ್ದ ಕಡೆಯಲ್ಲಿರ್ತಾನೆ, ಕಾಯ್ತಾ ಇರ್ತಾನೆ, ನನಗೆ ಜ್ಞಾಪಿಸ್ಕೊಳ್ಳಿ ಅಂತಂದು. ಆವಾಗ ಮಣೆ ಮಾಡಿಕೊಂಡು ಒಂದು ದೊಣ್ಣೆಯನ್ನು ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಹೋಗ್ತಾನೆ. ಅವನು ಈ ಹುಡುಗನ ಕರೆದಿದೆಯಾ ನೀನು, ನನ್ನ ದಹಿಸೋಕ್ಕೆ ಇವನಿಗೆ ಶಕ್ತಿ ಇದೆಯಾ ಅಂತ ಹೇಳ್ತಾಳೆ. ವಾದ ವಿವಾದ ಬೇಡ, ನಿನ್ನ ಉದ್ದೇಶ ಏನು ಅಂತ. ಏನೂ ಇಲ್ಲ, ನಾನು 3 ಏಟು ಬಿದ್ದುತ್ತೀನಿ, ಅದಕ್ಕೆ ಕೊಟ್ಟ ಅಂತ ಹೇಳ್ತಾಳೆ. ಆವಾಗ ಆಯಿತು ಬಿದ್ದು ಹೋದಾಗ 3 ಏಟು ಬಿದ್ದಿದ್ದಾಗ 3 ಗುಂಡುಗಳಾಗಿ ಬೀಳ್ತಾನೆ. ಆಗ ಕಡೆಗೆ ನಾನು ನಿನ್ನ ಮಾತುಗಳನ್ನು ನಾನು ಕೇಳೋದಕ್ಕೆ ಇಷ್ಟವಿಲ್ಲ, ನನ್ನ ಮಹಿಮೆಯನ್ನು ತೋರಿಸ್ತೀನಿ ಅಂತಂದು ಆಕೆಯನ್ನು ತುಳಿದ್ಬಿಟ್ಟು ಕೆಳಗೆ ಒಂದು ಕಾಲನ್ನು ತುಳ್ಕೊಂಡು ಇನ್ನೊಂದು ಕಾಲನ್ನು ಚೀಳಿ ಒಂದು ಭಾಗವನ್ನು ಮಲೆನಾಡಿಗೆ ಸಿಗ್ತಾರೆ. ಅಲ್ಲಿ ಚೌಡಿಗಳು ಅಂತಂದು ಪುರ್ಲಹಳ್ಳಿ ಶ್ರೀರಂಗಪ್ಪ ಅಂತ. ಈ ಪುರ್ಲಹಳ್ಳಿ ಸಮಸ್ಯೆ ಜನತೆಗೆ ನಾನು ಸ್ವಲ್ಪ ಹಿರಿಯ ನಾಯಕ, ದೊಡ್ಡ ವಯಸ್ಸಿನಲ್ಲಿ ದೊಡ್ಡವನು, ಆದರೆ ಎಲ್ಲದರಲ್ಲೂ ದೊಡ್ಡವನು ಅಂತ ನಾನು ಹೇಳಲ್ಲ. ಆದರೆ ಈ ಪುರ್ಲಹಳ್ಳಿ ಭೂತರಾಯನ ಯಶಸ್ವಿ ಏನಂದರೆ, ಇಲ್ಲಿಂದ ಪುರ್ಲಹಳ್ಳಿ ಜುಂಜಪ್ಪ ತಗೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡಿದ ಮೇಗಲಗುಡಿ ದೇವಸ್ಥಾನಕ್ಕೆ ತನ್ನ ಹೆಸರು ಹೋಗುತ್ತೆ ಅಂತ ಹೇಳಿ ಪುರ್ಲಹಳ್ಳಿಗೆ ಬಂದು ತಾನು ನೆಲೆಸಿ ನಮ್ಮೂರಿನ ಹೆಸರು ಉಳಿಸ್ತಕ್ಕಂಥ ಈ ಪುರ್ಲಹಳ್ಳಿ ಭೂತರಾಯನಿಗೆ ವರ್ಷ ನಾವು ಈ ಸೇವೆಯನ್ನು ಮಾಡೋಕ್ಕೆ ಅಂತ ಒಂದು ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಇದನ್ನು ಸರ್ವರು ಇಡೀ ಮಸರಕುಂಟೆ, ತಾವರೆಕೆರೆ ಎಲ್ಲ ಸಾರ್ವಜನಿಕ ಅಧಿಕಾರಿಗಳು ಬಂದು ನಮ್ಮ ಇದಕ್ಕೆ ಸಹಕರಿಸಬೇಕಂತ ನಮ್ಮ ವಿನಂತಿ.